ನಮೋಸ್ಕರಂತಾಯ ಸಹಸ್ರಮೂರ್ತಯೇ ಸಹಸ್ರದಾಕ್ಷರೋ ಭಾವವೇ ಸಹಸ್ರನಾಮ್ನೆ ಪುರುಷಾಯ ಶಾಸತೆ ಸಹಸ್ರಕೋಟಿ ಯುಗಧಾರಣೆ ನಮಃ. ಈಗಾಗಲೇ ಬಹುಶಃ ಪುರುಷ ಸೂಕ್ತಕ್ಕಿಂತ ಜಾಸ್ತಿ ಇಂಟ್ರೊಡಕ್ಷನ್ ನನ್ನ ಸಲುವಾಗಿ ರವಿ ಹೆಗಡೆ ಅವರು ಕೊಟ್ಟರು ಅಂತ ಕಾಣುತ್ತೆ. ಆದ್ರೆ ಅದು ಕೊಟ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಪ್ರಯತ್ನ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ ಅವರು ಹೇಳಿದಂತಹ ಆ ಪವಳ ನುಡಿಗೆ ಸೂಕ್ತನಾದ ಪುರುಷನಾಗಿ ಪ್ರಯತ್ನ ಮಾಡ್ತೇನೆ. ಇದರಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನ ಮತ್ತೆ ಈ ಟಾಪಿಕ್ಗೆ ಗಂಟು ಹಾಕಿದವರು ರವಿ ಹೆಗಡೆ ಅವರೇ. ಯಾಕೆಂದ್ರೆ ವೈದ್ಯಕೀಯಕ್ಕೂ ಪುರುಷ ಸೂಕ್ತಕ್ಕೂ ಸಂಬಂಧ ಇದೆ. ಅಂದ್ರೆ ಹಾಗಿಲ್ಲ ಅಂದ್ರೆ ಹಾಗಲ್ಲ, ಎಲ್ಲಕ್ಕೂ ಕಾರ್ಯಕಾರಣ ಸಂಬಂಧ ಇರುತ್ತೆ. ಆದ್ರೆ ಅದರಲ್ಲಿ ಆ ಸೂಕ್ತವನ್ನ ಸೂಕ್ತವಾಗಿ ನಿಮಗೆ ತಿಳಿಸಿಕೊಡ್ಲಿಕ್ಕೆ ಸೂಕ್ತನಾದ ಪುರುಷ ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಈ ವೇದ ಮಂತ್ರಗಳ ವಿಚಾರವನ್ನು ಹೇಗೆ ನಾವು ಅರ್ಥೈಸ್ಕೊಳ್ಬೇಕು ಅಂದ್ರೆ ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ವಿಚಾರ. ವೇದ ಮಂತ್ರಗಳು ಹೊರಗಿನ ರೂಪಕ್ಕೆ ಹೇಗೆ ಕಾಣುತ್ತಿದೆಯೋ ಅದನ್ನ ಅಕ್ಷರಶಃ ಅರ್ಥ ಅಂತ ಹೇಳ್ತೀವಿ. ಲಿಟರಲ್ ಅಂಡ್ ಲಿಟರರಿ, ದೇರ್ ಆರ್ ಟೂ ಮೀನಿಂಗ್ಸ್. ಒಂದು ಅಕ್ಷರಾರ್ಥ, ಒಂದು ಅದರ ವಾಕ್ಯಾರ್ಥ, ಮತ್ತೆ ಅದರ ವಾಚ್ಯಾರ್ಥ, ಆಮೇಲೆ ಅದರೊಳಗಿನ ಅಂತರಾರ್ಥ. ಇವು ಎಲ್ಲವನ್ನು ನಾವು ತಿಳಿದುಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ ವೇದ ಮಂತ್ರಗಳ ವಿಚಾರ. ಹಾಗಾಗಿ ಆ ಕಷ್ಟದ ಕೆಲಸವನ್ನ ನೀ ಯಾಕೆ ತಗೊಂಡಪ್ಪ ಹಂಗಾರೆ ಅಂತ ಕೇಳಿದ್ರೆ ನನಗೆ ಅದರಲ್ಲಿ ಪ್ರೀತಿ ಇದೆ. ಅದಕ್ಕೆ ಒಂದು ನಂಬಿಕೆ ನನಗೆ ಇದ್ದಿದ್ದೇನಪ್ಪಾ ಅಂತ ಕೇಳಿದ್ರೆ, ಇಫ್ ಐ ಕಾಂಟ್ ಡೂ ವಂಡರ್ಸ್ ಅಟ್ ಲೀಸ್ಟ್ ಐ ಕ್ಯಾನ್ ಡೂ ಸಮ್ ಬ್ಲಂಡರ್ಸ್. ಹಾಗಾಗಿ ಎಲ್ಲ ವಿದ್ವಾಂಸರು ಇದ್ದಾರೆ, ನನ್ನನ್ನು ತಿದ್ಲಿಕ್ಕೆ ಸಾಕಷ್ಟು ಜನ ಇಲ್ಲೆಲ್ಲ ನೀವೆಲ್ಲ ಇದ್ದೀರಿ. ಸೊ ಅದರೊಳಗೆ ತಪ್ಪು ಹಾಗೆ ಆಗತ್ತೆ. ಹಾಗಾಗಿ ಆ ನಂಬಿಕೆಯಿಂದಲೇ ನನ್ನ ಇವತ್ತಿನ ಪುರುಷ ಸೂಕ್ತವನ್ನ ಸೂಕ್ತವಾಗಿ ಹೇಳುವ ಪ್ರಯತ್ನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ರೆ ಪಠಣ ಅಂತೂ ಮಾಡಿದ್ವಿ, ಹರಿ ಓಂ ಅಂತ. ಪುರುಷ ಸೂಕ್ತಕ್ಕೆ ಮುಂಚೆ ಬಹುಶಃ ನಾವು ಇದನ್ನ ವೇದ ಭಾಗದಿಂದ ಮಂತ್ರ ರೂಪವಾಗಿ ಎಲ್ಲ ನಾವು ಪಾರಾಯಣ ಮಾಡ್ತೇವೆ. ಅದನ್ನು ದಿನನಿತ್ಯವೂ ಅಭಿಷೇಕಕ್ಕೂ ಉಪಯೋಗ ಮಾಡ್ತೇವೆ. ಅದರಿಂದ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಪ್ರತಿನಿತ್ಯವೂ ಉಪಯೋಗ ಮಾಡ್ತೇವೆ. ಹಾಗಾದ್ರೆ ಇದು ಎಲ್ಲಿಂದ ಬಂದಿದ್ದು, ಇದನ್ನ ಹೇಗೆ ರಚನೆ ಮಾಡಿದ್ರು, ಹೇಗಾಯ್ತು, ಏನೇನಂತಾರೆ ಕೇಳಿದಾಗ ಅದರದ್ದೊಂದು ಇಂಟ್ರೊಡಕ್ಷನ್ ನಾವು ತಿಳ್ಕೊಂಡ್ರೆ ಒಳ್ಳೇದು. ವೇದಗಳು ಯಾವ್ಯಾವ್ದು ಅಂತ ನಿಮಗೆ ಹೇಳ್ಬೇಕಾಗಿಲ್ಲ. ಆಕ್ಚುಲಿ ವೇದಗಳಿರೋದು ಮೂರೇ: ಋಕ್, ಯಜುರ್, ಸಾಮ. ಅಥರ್ವಣ ವೇದವನ್ನ ಇದರಿಂದಲೇ ತೆಗೆದು ಅಥರ್ವ ಋಷಿ ಆ ಶಾಖೆಯನ್ನು ಆರಂಭ ಮಾಡುವುದರಿಂದ ಅಥರ್ವ ವೇದ ಅಲ್ಲ, ಒಣ ವೇದ ಅಲ್ಲ, ಒಣ ವೇದ ಅಲ್ಲ, ವಸಿ ವೇದವೇ ಅಥರ್ವ ವೇದ. ಆಮೇಲೆ ಈ ಋಕ್, ಯಜುರ್, ಸಾಮ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಪುರುಷ ಸೂಕ್ತಕ್ಕೆ ಹೋಗಲಿವರೆಗೆ ಒಂದು ಬ್ಯಾಕ್ ಗ್ರೌಂಡ್ ಬೇಕಾಗುತ್ತೆ. ಋಕ್ ಅಂದ್ರೆ ಮಂತ್ರ ರೂಪದಲ್ಲಿ ಇರುವಂತಹ ಋಕ್ಕುಗಳು ಅಂತ ಹೇಳ್ತೀವಿ. ಅದು ಛಂದೋಬದ್ಧವಾದ ಕವಿತೆಗಳ ಕಾವ್ಯದ ರೂಪದಲ್ಲಿ ಇರುವಂತಹದ್ದು ಋಕ್ಕುಗಳು, ಋಗ್ವೇದ. ಯಜುರ್ವೇದ ಅಂದ್ರೆ ಯಜುಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಅದು ಗದ್ಯ ರೂಪ. ಅದರಲ್ಲಿ ಪದ್ಯ ಅಲ್ಲ, ಗದ್ಯ. ಋಕ್ಕು ಪದ್ಯ, ಯಜುಸ್ ಗದ್ಯ. ಆಮೇಲೆ ಸಾಮವೇದ ನಿಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಇದು ಸಂಗೀತ. ಅದಕ್ಕೆ ಸ್ವರ ಮಾಧುರ್ಯವನ್ನು ಸೇರಿಸಿ ಅದೇ ಮಂತ್ರಗಳೇ ಇದ್ದಾವೆ. ಬಹಳ ಸತಿ ನಮ್ಗೇನಿದೆ, ಋಗ್ವೇದ ಬೇರೆ, ಯಜುರ್ವೇದ ಬೇರೆ, ಸಾಮವೇದ ಬೇರೆ ತಿಳ್ತೀವಿ. ದಯಮಾಡಿ ಹಂಗಲ್ಲ, ವೇದ ಒಂದೇ, ಆದ್ರೆ 10,000 ಮಂತ್ರಗಳಿದಾವೆ ಅದರಲ್ಲಿ. ಆದ್ರೆ ಅದರ ಪ್ರಕಟಣೆ ಮಾಡಿರುವಂತಹ ಹೇಳಿರುವ ಶೈಲಿ ವಿಭಿನ್ನವಾಗಿದೆ. ಹಾಗಾಗಿ ಅದನ್ನ ಹೇಗೆ ನಮ್ಮ ಪ್ರಾಕ್ಟಿಕಲ್ ಆಗಿ ಅದನ್ನ ಉಪಯೋಗ ಮಾಡ್ಕೋಬೇಕೋ ಆ ರೂಪದಲ್ಲಿ ಮಾಡ್ಕೊಳ್ಳಿಕ್ಕೆ ಮಾಡಿಕೊಂಡ 3 ವಿಭಾಗಗಳು ಮಾತ್ರ, ಶಾಖೆಗಳು ಅಂತ ಹೇಳ್ತೇವೆ. ಈ ವೇದ ವಿಭಾಗಗಳಲ್ಲಿ ನೀವು ಲೆಕ್ಕ ಹಾಕಿದ್ರೆ 1018 ಶಾಖೆ ಇದೆ, ವೇದ ಶಾಖೆಗಳು. ಸಾಮವೇದಕ್ಕೆ 1000 ಶಾಖೆಗಳಿದೆ. ಆದ್ರೆ ಇಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಯಜುರ್ವೇದದ ಶಾಖೆಗಳಿದೆ. ಅದರಲ್ಲೂ ಕಾಣ್ವ ಮತ್ತು ಮಾಧ್ಯಂದಿನ ಅಂತ ಹೇಳ್ತೀವಿ ಯಜುರ್ವೇದ ಶಾಖೆಗಳಿಗೆ. ಅದರಲ್ಲಿ ಕಾಣ್ವ ಹೆಚ್ಚಿಗೆ ಮಂತ್ರಗಳನ್ನ ಅಥವಾ ಶಾಸ್ತ್ರವನ್ನ ಓದಿದಂತ ಇವರಿದ್ದಾರೆ. ಮಾಧ್ಯಂದಿನರು ಕೂಡ ಸ್ವಲ್ಪ ಜನ ಇದ್ದಾರೆ. ಆಮೇಲೆ ಮುಂದೆ ಹೋದ್ರೆ
ಋಗ್ವೇದ ಹಾಗಿದ್ರೆ ಇದಕ್ಕೆ ಯಾಕಪ್ಪ ಇಷ್ಟೆಲ್ಲ ಮಹತ್ವ ಅಂತ ಕೇಳಿದ್ರೆ, ವೇದ ಮಂತ್ರಗಳಲ್ಲಿ ಮೊದಲು ಪ್ರಾರಂಭವಾಗುವುದು ಓಂ. ಅ ಉ ಮ ಭೂಹು ಭುವಃ ಸ್ವಾಹ. ಇದಕ್ಕೆ ವ್ಯಾಹೃತಿಗಳು ಅಂತ ಕರೀತಾರೆ. ಈ ಓಂ ಏನಿದೆಯೋ ಆ ಓಂ ಅನ್ನ ಒಡೆದು ಅ ಉ ಮ ಮಾಡೋದೇನಿದೆ, ಭೂಹು ಭುವ ಸ್ವಹ ಏನ್ ಮಾಡೋದಿದೆ, ಅದರಿಂದನೇ ಋಗ್ ಯಜುರ್ ಸಾಮ ಬಂದಿದೆ. ಅದೇ ಮುಂದೆ ಅದೇ ಉಪಯೋಗವನ್ನ ಮಾಡಿಕೊಂಡು ಅದೇ ಸಬ್ಸ್ಟ್ರಾಟಮ್ ಇಂದನೇ ಗಾಯತ್ರಿ ಮಂತ್ರ ಪ್ರಾರಂಭ ಆಗುತ್ತೆ. ಆ ಗಾಯತ್ರಿ ಮಂತ್ರಕ್ಕೂ ಕೂಡ ಅದಕ್ಕೆ ಹೇಳ್ತೀವಿ ನಾವು ಪ್ರಣವ ಅಂದ್ರೆ ಓಂ ಅಂದ್ರೆ ಪ್ರಣವ. ಪ್ರಣವ ಅಂದ್ರೆ ಏನು? ಪ್ರಕರ್ಷತೆ ನವಂ ಮಿತಿ ಪ್ರಣವ. ಮಿನಿಟಿಗೂ ನಿಮಿಷಕ್ಕೂ ಕಣಕ್ಕೂ ಕ್ಷಣಕ್ಕೂ ಹೊಸದು ಯಾವ್ದು ಆಗುತ್ತೋ ಅದು ಪ್ರಣವ ಓಂ. ಓಂ ಹಳೆದೇ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಅದು ನಿಜವಾದ ಈ ಪುರುಷ ಸೂಕ್ತದ ಮೂಲ ಸ್ರೋತಸ್ ಅಂತ ಹೇಳ್ತೀವಿ. ಮಾಸ್ ಎನರ್ಜಿ ವಾಟ್ ಪ್ರಿನ್ಸಿಪಲ್ ಅದು ಮೂಲ. ಅದರ ನಂತರದಲ್ಲಿ ಪುರುಷ ಸೂಕ್ತದ ಇನ್ನೊಂದು ಮಹತ್ವ ಏನಪ್ಪಾ ಅಂತ ಕೇಳಿದ್ರೆ, ಇದು ಋಗ್ವೇದದ ಭಾಗವು. ಇದರಲ್ಲಿ 16 ಮಂತ್ರಗಳೇನಿದೆ, ಮೊದಲನೇ 16 ಮಂತ್ರಗಳು ಋಗ್ವೇದ ಭಾಗದಲ್ಲಿ ಬರುತ್ತೆ. ಅದೇ ಯಜುರ್ವೇದದ ಎಲ್ಲಾ ವೇದಗಳಲ್ಲಿಯೂ 4 ವಿಭಾಗ ಇದ್ದಾರೆ. ಅರಣ್ಯ, ಬ್ರಾಹ್ಮಣ, ಸಂಹಿತ ಮತ್ತು ಉಪನಿಷತ್ ಭಾಗ ಅಂತಿದೆ. ಕೆಲವಷ್ಟು ಮಂತ್ರಗಳು ಕೆಲವಷ್ಟು ವೇದದಲ್ಲಿ ಅರಣ್ಯ ಭಾಗದಲ್ಲಿ ಬರುವಂತದ್ದು, ಮತ್ತೊಂದರಲ್ಲಿ ಸಂಹಿತಾ ಭಾಗದಲ್ಲಿ ಬರ್ಬೋದು. ಹೀಗೆ ಉಪನಿಷತ್ಗಳೆಲ್ಲ ಕೆಲವಷ್ಟು ಸತಿ ನಾವು ಹೇಳ್ತೀವಿ, ಈಶಾವಾಸ್ಯ ಉಪನಿಷತ್ತು ಎಲ್ಲದು ಮಂತ್ರ ಭಾಗದಲ್ಲಿ ಬರುತ್ತೆ. ಉಪನಿಷತ್ ಹೌದು, ಬಟ್ ಮಂತ್ರ ಭಾಗದಲ್ಲಿ ಬರುತ್ತೆ. ಹೀಗೆ ಇದು ಯಜುರ್ವೇದದಲ್ಲಿ ಇದು 18 ಮಂತ್ರಗಳು. ಇದರಲ್ಲಿ 18 ಮಂತ್ರಗಳಿದ್ದಾರೆ. ಸಾಮವೇದದಲ್ಲಿ ಮತ್ತೆ 6 ಮಂತ್ರಗಳಿದ್ದಾರೆ. ಅಥರ್ವವೇದದಲ್ಲಿ ಮತ್ತೆ 4 ಮಂತ್ರಗಳಿದ್ದಾರೆ. ಈಗ ಒಟ್ಟು ಸೇರಿಸಿದ್ರೆ ಟೋಟಲ್ ಪುರುಷ ಸೂಕ್ತವನ್ನು ನೀವು ಕವರ್ ಮಾಡಿದ್ರೆ 30 ಮಂತ್ರಗಳಾಗಿದೆ. ಆದ್ರೆ ಮೂಲ ಇರೋದು, ಯಾಕಂದ್ರೆ ಋಗ್ವೇದ ಎಲ್ಲದಕ್ಕಿಂತನೂ ಆದಿವೇದ. ಹಾಗಾಗಿ ನಾವು ಇವತ್ತು ತಿಳ್ಕೊಳ್ಳೋದು ಮತ್ತೆ ಕವರ್ ಮಾಡಲಿಕ್ಕೆ ಟೈಮಿನ ಪರಿಮಿತಿ ಕೂಡ ಇದೆ ನಮ್ಗೆ. ಹಾಗಾಗಿ ನಾವು ಅಷ್ಟರೊಳಗೆ ಮುಗಿಸ್ಬೇಕಾಗುತ್ತೆ. ಹಾಗಾದ್ರೆ ಇದಕ್ಕೆ ಯಾಕೆ ಇಷ್ಟೆಲ್ಲ ಮಹತ್ವ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಗಾಯತ್ರಿಯ ನಂತರ ನೆಕ್ಸ್ಟ್ ಯಾವುದೇ ಸೂಕ್ತಗಳನ್ನ ನೀವು ಎಲ್ಲಿ ನೋಡಿದ್ರು ಕೂಡ ಅತ್ಯಂತ ಹೆಚ್ಚು ಯಾವ್ದು ಅಂದ್ರೆ ನಮ್ಮ ಧರ್ಮದ ವಿಭಾಗಗಳಲ್ಲೂ ಕೂಡ ಲಿಂಗಾಯತ್ ಇರ್ಬೋದು, ವೈಷ್ಣವ ಇರ್ಬೋದು, ಯಾವುದೇ ಇರ್ಬೋದು, ಈಶ್ವರನ ಹೆಸರು ಹೇಳುದಂತಹ ವೈಷ್ಣವರು ಇರ್ಬೋದು. ಅಂದ್ರೆ ಕೆಲವಷ್ಟೆಲ್ಲ ಆತಂಕವರು ಇದ್ದಾರೆ. ಆದ್ರೆ ಎಲ್ಲಾ ಕಡೆಯಲ್ಲಿಯೂ ಪುರುಷ ಸೂಕ್ತದ ಮಂತ್ರ ಬರದೆ ಯಾವ ಪೂಜೆಯೂ ಎಂಡಾಗುದಿಲ್ಲ, ಯಾವ ವ್ರತವೂ ಆಗುದಿಲ್ಲ, ಯಾವ ಯಜ್ಞವೂ ಆಗುದಿಲ್ಲ, ಯಾವ ಹವನವೂ ಆಗುದಿಲ್ಲ. ನಮಗ್ ಬಹುಶಃ ಅದ್ರದ್ದು ಡಿಫರೆನ್ಸ್ ಕೂಡ ಗೊತ್ತಿಲ್ಲ. ಇಷ್ಟೇ ಅಂತೇವೆ, ಹವನ ಅಂತೇವೆ, ಹೋಮ ಅಂತೇವೆ, ಯಜ್ಞ ಅಂತೇವೆ. ಅದು ಯಾವ್ದು ಡಿಫರೆನ್ಸ್ ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಒಂದೇ. ಯಾಕಂದ್ರೆ ಆ ವೇದ ಕಾಲದಿಂದ ಹೆಚ್ಚು ಕಡಿಮೆ ಇದು 10,000 ವರ್ಷ ಹಿಂದೆ ಅಂತ ಹೇಳ್ತೀವಿ. ಋಗ್ವೇದ ರಚನೆ ಆಗಿದ್ದು 10,000 ವರ್ಷಗಳ ಹಿಂದೆ. ಅದು ಬರೆದಾಗಿನ ಪರಿಸ್ಥಿತಿ, ಅವರು ಕೊಡುವ ಉಪಮೆಗಳು, ಅಲಂಕಾರಗಳದ್ದು ಏನಾದ್ರೂ ತಲೆ ಕೂಡ ನಮ್ಗೆ ಅರ್ಥ ಆದ್ರೆ ಆ ಮಂತ್ರವನ್ನ ನಾವು ಇವತ್ತು ತರ್ಜುಮೆ ಮಾಡಬಹುದು. ಇಲ್ಲಾಂದ್ರೆ ಏನಾಗುತ್ತೆ ಕೇಳಿದ್ರೆ ಬರೇ ಲಿಟರರಿ ಮೀನಿಂಗ್. ಯಾರು ಕೇಳಿದ್ರಲ್ಲ, ಅದನ್ನ ಬಹಳ ಸೆಟ್ ಮಾಡಿದ್ದಾರೆ. ನಮ್ಮ ವೇದಗಳನ್ನ ತರ್ಜುಮೆ ಮಾಡಿದವರು ಮೊದಲು ಇಂಗ್ಲಿಷ್, ಇನ್ಫ್ಯಾಕ್ಟ್ ಜರ್ಮನ್ಸ್, ಮ್ಯಾಕ್ಸ್ ಮುಲ್ಲರ್ ಇದ್ದಾರೆ, ಆಮೇಲೆ ಇನ್ನು ಬಹಳ ಜನ ವೈಟ್ ಹೆಡ್ ಇದ್ದಾರೆ, ಇನ್ನು ಸುಮಾರು ಜನ ಸಂಸ್ಕೃತ ವಿದ್ವಾಂಸರಿದ್ದಾರೆ. ಅವರು ಹೇಗೆ ಕೆಲವಷ್ಟು ವಿಭಾಗವನ್ನ ಹೇಗೆ ತರ್ಜುಮೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಿವೇಕ ಚೂಡಾಮಣಿ ಅಂತ ಬರೀ ಹೇಳಿದ್ರೆ ಕ್ರಿಸ್ಟ್ ಜವೆಲ್ ಡಿಸ್ಕ್ರಿಮಿನೇಷನ್ ಅಂತ. ಗೊತ್ತಾಯ್ತಾ? ಹೇಗಾಗುತ್ತೆ ಅಂತ ಕೇಳಿದ್ರೆ, ವೇದಗಳ ಅಂತರಾರ್ಥ ತಿಳಿಯದೆ ಅದನ್ನ ಲಿಟರರಿ ಮೀನಿಂಗ್ ನಲ್ಲಿ ನಾವು ಅರ್ಥ ಮಾಡ್ಲಿಕ್ಕೆ ಹೋದಾಗ ಆಗುವುದು ಕೇವಲ ಅನರ್ಥ. ಆ ಅರ್ಥಕ್ಕೆ ನಾವು ಎಲ್ಲೂ ಕೂಡ ಟಚ್ ಆಗೋದಿಲ್ಲ, ಅದರ ಆಂತರ್ಯವನ್ನ ಅರಿಯುವುದೇ ಇಲ್ಲ. ಹೀಗಾಗಿ ಏನಾಯ್ತಪ್ಪ ಅಂತ ಕೇಳಿದ್ರೆ, ಒಂದು ಸಂತತಿ ವೇದಗಳ ವಿರುದ್ಧ ಬರೆಯುವ ಕಲೆಯನ್ನೇ ಪತ್ರಿಕಾ ಧರ್ಮವನ್ನಾಗಿ ಮಾಡಿಕೊಂಡು ಭಾರತದ ವೇದ ವಿದ್ಯೆಯನ್ನ ಎಷ್ಟು ಹೀಗಳಿಲಿಕ್ಕಾಗುತ್ತೆ ಅನ್ನೋದ್ರೆ, ಪುರುಷ ಸೂಕ್ತದ ಒಂದು 2-3 ಶ್ಲೋಕಗಳು ಬರ್ತವೆ, ಅದು ತಗೊಳ್ಳುವಾಗ ಹೇಳ್ತೀನಿ ಹೆಂಗೆ ಅದರ ಅರ್ಥ ಮಾಡಿದ್ರು. ಅಂತ ಒಂದು ತಪ್ಪು ಕಲ್ಪನೆಯನ್ನ ಜನರಲ್ಲಿ ಬಿಂಬಿಸಿದರು. ಇವತ್ತಿಗೂ ವೇದ ವಿರುದ್ಧವಾದ ಶಕ್ತಿಗಳು ಕೆಲಸ ಮಾಡ್ತಾನೆ ಇದೆ, ಮಾಡುತ್ತೆ. ಯಾಕಂದ್ರೆ ಅದು ಕೂಡ ಪುರುಷನ ಒಂದು ರೂಪವೇ.
ಅದನ್ನ ಅಲ್ಲ ಅಂತ ನಾವು ಅಲ್ಲಗಳಿಕ್ಕಾಗಲ್ಲ. ಹೇಗೆ ಒಂದು ಒಳ್ಳೆಯದು ಗುಡ್ ಅಂತ ಏನ್ ಹೇಳ್ತೀವೋ, ಯಾಕಂದ್ರೆ ನೀವು ಹಾಡು ಕೇಳಿರ್ಬೋದು, ಬರ್ತ್ಡೇ ಹಾಡಲ್ಲಿ ಬರುತ್ತೆ ಮೇ ಗುಡ್ ಗಾಡ್ ಅಂತ ಬರುತ್ತೆ. ಮೇ ಗುಡ್ ಗಾಡ್ ಅಂದ್ರೆ ಒಂದು ಬ್ಯಾಡ್ ಗಾಡ್ ಇದ್ದಾನೆ ಹೇಳಾಯ್ತಲ್ಲ. ನಮ್ಮಲ್ಲಿ ಎಲ್ಲಾದ್ರೂ ಬ್ಯಾಡ್ ಗಾಡ್ ಇದ್ದಾನೆ, ಮೇ ಗುಡ್ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಗುಡ್ ಗಾಡ್ ಇದ್ದಾಗ ಒಂದು ಬ್ಯಾಡ್ ಗಾಡ್ ಇರ್ಬೇಕಾಯ್ತು. ಬಟ್ ಗಾಡ್ ಅನ್ನೋದು ಗುಡ್ ಇಲ್ಲ ಬ್ಯಾಡ್ ಇಲ್ಲ, ಗಾಡ್ ಲೆವೆಲ್ಗೆ ಅದು ಇಲ್ವೇ ಇಲ್ಲ. ಹಾಗಾಗಿ ಇದನ್ನ ತಿಳ್ಕೊಳ್ಬೇಕು. ಇದರಲ್ಲಿ 4 ವೇದಗಳಲ್ಲೂ ಇದರ ಭಾಗಗಳು ಬರುತ್ತೆ. ಗಾಯತ್ರಿಯ ನಂತರ ನೋಡ್ರಿ ಹೇಗಿದೆ ನಮ್ಮ ಕಾರ್ಯಕಾರಣ ಸಂಬಂಧ ಅಂದ್ರೆ, ಇದನ್ನ ಅರೇಂಜ್ ಮಾಡಿದವರು ಗಾಯತ್ರಿ ಅವರೇ. ಈ ಗಾಯತ್ರಿಯ ನಂತರ ನಾನು ಬ್ಲಂಡರ್ಸ್ ಮಾಡ್ಲಿಕ್ಕೆ ತಗೊಂಡಿದ್ದು ಇದು ಪುರುಷ ಸೂಕ್ತ. ಅದು ಎಷ್ಟು ಸೂಕ್ತವೋ ಅನ್ನೋದನ್ನ ನೀವೇ ಮುಂದೆ ಹೇಳ್ಬೇಕು. ಆಮೇಲೆ ಈ ಪುರುಷ ಸೂಕ್ತವಾದ ಇದ್ರದ್ದು ಇನ್ನೊಂದು ಮಹತ್ವ ಏನಪ್ಪಾ ಅಂತ ಕೇಳಿದ್ರೆ, ಇದನ್ನ ನಾವು ವೇದಾಂಗಗಳ ಸ್ಟಡಿ ಇದೆ ಅದು ಹೇಳ್ತೇವೆ ನಾವು. ಶಿಕ್ಷಾ, ವ್ಯಾಕರಣ, ಜ್ಯೋತಿಷ್ಯ, ಕಲ್ಪ, ನಿರುಕ್ತ ಇವ್ಯಾವುದನ್ನು ಓದದೆ ನಾವು ಬರೇ ಮಂತ್ರ ಬಾಯ್ಹಾಟ್ ಮಾಡಿದ್ರೆ ಏನಾಗುತ್ತೆ, ಅನರ್ಥ ಆಗುತ್ತೆ. ನಮಗೆ ಆ ಮಂತ್ರವನ್ನ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಸಿಗುವುದಿಲ್ಲ. ಇದು ಮಂಗನ ಕೈಯಲ್ಲಿ ಸಿಕ್ಕ ಮಾಣಿಕ್ಯ ಆಗುತ್ತೆ. ಯಾಕಂದ್ರೆ ಅದರ ರಸವನ್ನ ಆಸ್ವಾದಿಸಲಿಕ್ಕೆ ನಮಗೆ ಒಂದು ಬೌದ್ಧಿಕ ಮಟ್ಟ ಬೇಕಾಗುತ್ತೆ. ಅದನ್ನ ಹೇಗಿತ್ತು, ಹೇಗೆ ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳುವ ಒಂದು ಅದರ ಮೇಲಿನ ಪ್ರೀತಿಯಿಂದ ನಾನು ನನ್ನ ಜ್ಞಾನದ ಪರಿಧಿಯನ್ನ ದಾಟಿ ಒಂದು ಬ್ಲಂಡರ್ ಇವತ್ತು ಮಾಡಿಬಿಡುವ ಗಾಯತ್ರಿ ಬಳಗದಲ್ಲಿ ಅಂತ ಈ ಭಾಷಣವನ್ನು ಪ್ರಾರಂಭ ಮಾಡ್ತೀವಿ. ನಾವು ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಇದರ ವಸ್ತು ಏನು, ಇದಕ್ಕೆ ಏನು, ಯಾರು ಇದಕ್ಕೆ ಅಧಿಕಾರಿಗಳು, ಇದನ್ನ ವಿಷಯ ಹೇಗೆ ತಿಳ್ಕೊಳ್ಬೇಕು, ಅದಕ್ಕೆಲ್ಲ ಅನುಬಂಧ ಚತುಷ್ಟಯ ಅಂತ ನಾವು ಹೇಳ್ತೀವಿ. ಅದನ್ನು ತಿಳ್ಕೊಳ್ಬೇಕು. ಹಾಗಾದ್ರೆ ಯಾರು ಕೇಳಬೇಕು ಇದರ ಅಧಿಕಾರಿ ಯಾರು ಅಂತ ಕೇಳಿದ್ರೆ, ಯಾರು ಶೀಲವಂತರೋ, ಯಾರಿಗೆ ಅನುದ್ವಿಗ್ನ ಮನ ಇಲ್ವೋ, ಉದ್ವಿಗ್ನರಾಗದೆ ಶಾಂತ ಸ್ಥಿತಿಯಲ್ಲಿ ಕೇಳುವ ಸಮಯದ ಪರಿವೆ ಸಮಯಾವಕಾಶ ಇದೆಯೋ, 5:20 ಇವತ್ತು ಮುಗಿಸ್ಬೇಕು ಅಂದ್ರೆ ಪುರುಷ ಸೂಕ್ತ ಮೀಟಿಂಗ್ ಇಡಬಾರ್ದು. ಗೊತ್ತಾಯ್ತಾ? ಪುರುಷ ಸೂಕ್ತದ ಮೀಟಿಂಗ್ ಇರಬಾರ್ದು. ಆದ್ರೆ ನಮ್ಮಲ್ಲಿ ಹಾಗಿಲ್ಲ, ನಾವು ಆ ವೇದ ಕಾಲದಲ್ಲಿ ಇಲ್ಲ. ನಾವು ಇವತ್ತು ನಮ್ಮ ಎಲ್ಲಾ ಇತಿಮಿತಿಗಳೊಂದಿಗೆ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕಂದ್ರೆ ಪುರುಷ ಸೂಕ್ತದ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ 1.25 ತಾಸು ಕೇವಲ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ. ಹಾಗಾಗಿ ಅದನ್ನ ಬನ್ನಂಜಿಯವರ ಮಾತಿನಲ್ಲಿ ಕೇಳಿದ್ರೆ 8 ತಾಸುಗಳ ಅವಧಿವರೆಗೆ ಪುರುಷ ಸೂಕ್ತವನ್ನು ಹೇಳ್ತಾರೆ. ಒಂದೊಂದು ಅದರ ವಾಕ್ಯ ವಿಭಾಗವನ್ನು ಹೇಳ್ಬೇಕು. ಹಾಗಾದ್ರೆ ಇದು ಹೇಗಿದೆ, ಪುರುಷ ಸೂಕ್ತ ಅಪೌರುಷ, ವೇದ ಮಂತ್ರಗಳೇ ಅಪೌರುಷ. ನಮ್ಮಲ್ಲಿ ಒಂದು ತಪ್ಪು ಅರ್ಥ ಏನಿದೆ ಅಂತ ಕೇಳಿದ್ರೆ, ಪುರುಷ ಅಂದ್ಕೂಳೆ ಒಂದು ತಲೆಗೆ ಮೊದಲು ಬರುವಂತಹ ವಿಚಾರ ಏನಪ್ಪ ಕೇಳಿದ್ರೆ, ಪುರುಷ ಅಂದ್ಮೇಲೆ ಸ್ತ್ರೀ, ಇದು ಲಿಂಗವಾಚಕ ಅಲ್ವಾ. ಪುರುಷ ಇದ್ಮೇಲೆ ಮತ್ತೊಂದಿಷ್ಟು ಜನ ಇದ್ದಾರೆ. ಪುರುಷ ಸೂಕ್ತ ಅಂದ್ಕೂಳೆ ಸ್ತ್ರೀ ಸೂಕ್ತ ಇದೆಯಾ ಅಂತ ಕೇಳ್ತಾರೆ. ಬಹಳ ಜನ ಹೇಳೋರು ಇದ್ದಾರೆ, ಅದು ಸ್ತ್ರೀ ಸೂಕ್ತ ಅಲ್ಲ, ಅದು ಶ್ರೀ ಸೂಕ್ತ. ಯಾಕಂದ್ರೆ ಪುರುಷ ಸೂಕ್ತದ ಮಹಾತ್ಮೆ ಅಷ್ಟು ಇದ್ದಿದ್ದಕ್ಕೆ ಅದನ್ನ ಶ್ರೀ ಸೂಕ್ತ ಹೇಳೋ ಬದಲು ಜನ ಸ್ತ್ರೀ ಸೂಕ್ತ ಅಂತ ಹೇಳ್ತಾರೆ. ಬಟ್ ಸೂಕ್ತವಾದ ಸ್ತ್ರೀಯರು ವೇದಾಧಿಕಾರ ಇತ್ತು ಅವರಿಗೂ ಆ ಟೈಮ್ನಲ್ಲಿ. ಆದ್ರೆ ಅವರು ಸೂಕ್ತವಾಗಿ ಅದನ್ನು ಪರಿಗ್ರಹಣ ಮಾಡಬೇಕಾದಂತ ಅವಶ್ಯಕತೆ ಇದೆ. ಈಗ ಆಮೇಲೆ ಬರ್ತಾ ಬರ್ತಾ ವೇದಾಧಿಕಾರ ಯಾರಿಗಿದೆ ಯಾರಿಗಿಲ್ಲ ಅಂತ ಬಂತು. ಆಮೇಲೆ ಸ್ತ್ರೀಯರು ಅದರಿಂದ ವಂಚಿತರಾದ್ರು. ನಿಮ್ಗೆ ಹೇಳೋದು ಋಗ್ವೇದದಲ್ಲಿ ಒಂದು 10 ರುಚಿಕಿಯರಿದ್ದಾರೆ. ವಾಗ್ಬ್ರಹ್ಮಣಿ ಸೂಕ್ತವನ್ನು ರಚಿಸಿದವರಂತಿದ್ದಾರೆ, ಮೈತ್ರೇಯಿ ಇದ್ದಾರೆ, ಗಾರ್ಗಿ ಇದ್ದಾರೆ. ಸ್ತ್ರೀಯರಿಗೂ ಕೂಡ ವೇದಾಧಿಕಾರ ಇದೆ. ಜ್ಞಾನದ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಯಾಕಂದ್ರೆ ಅದಕ್ಕೆ ವೈದ್ಯರಾಗ್ಲಿ ವೈದಿಕರಾಗ್ಲಿ ಅವರೇ ಹೇಳಬೇಕು ಅಂತಿಲ್ಲ. ಯಾಕಂದ್ರೆ ಇದು ಎಲ್ಲರಿಗೂ ಓಪನ್ ಯೂನಿವರ್ಸಿಟಿ. ಇದನ್ನ ಯಾರು ಎಷ್ಟನ್ನು ಬಾಚಿಕೊಳ್ಬಹುದು. ಯಾಕಂದ್ರೆ ಇದು ಜ್ಞಾನ ಓಪನ್ ಫಾರ್ ಆಲ್. ಈ ಪುರುಷ ಶಬ್ದ ಅರ್ಥ ಇಲ್ಲಿ ಹೆಂಗ್ ಬಂದಿದೆಯಪ್ಪ ಅಂತ ಕೇಳಿದ್ರೆ, ಇಲ್ಲಿ ಲಿಂಗವಾಚಕವಾಗಿ ಅಲ್ಲ. ಹೇಗ್ ಬಂದಿದೆ ಇಲ್ಲಿ ಅಂತ ಕೇಳಿದ್ರೆ, ಇದು ಜಗನ್ಮೂಲ ವಸ್ತುವಾದ ಪರಬ್ರಹ್ಮದ ವ್ಯಕ್ತ ಸ್ವರೂಪ. ಟೋಟಲ್ ಮಾಸ್ ಅಂತ ಏನ್ ಕರಿತೀವೋ
ಪುರುಷ ಸೂಕ್ತ ಏನ್ ಹೇಳುತ್ತಪ್ಪ ಅಂತ ಕೇಳಿದ್ರೆ, ಇದು ಸೃಷ್ಟಿಯ ಮೂಲ. ಸೃಷ್ಟಿ ಹೇಗಾಗುತ್ತೆ? ಸೃಷ್ಟಿ, ವ್ಯಷ್ಟಿ, ಸಮಷ್ಟಿ, ಈ ಮೂರೂ ವಿಚಾರಗಳನ್ನ ಆಮೂಲಾಗ್ರವಾಗಿ ಕಾವ್ಯಮಯವಾಗಿ ಉದಾಹರಣೆಗಳೊಂದಿಗೆ ಅದನ್ನ ಒಂದು ಯಜ್ಞದ ಉಪಮೆಯ ಜೊತೆಗೆ ಇಡೀ ಸೂಕ್ತ ಮುಂದುವರಿಯುತ್ತದೆ. ನಮಗೆ ಅರ್ಥ ಆಗಲಿ, ನಮ್ಮ ಅಜ್ಞಾನಕ್ಕೆ ತಿಳಿಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅದಕ್ಕೆ ಮನುಷ್ಯ ಸ್ವರೂಪವನ್ನು ಕೊಟ್ಟಿದ್ದಾರೆ. ಇದು ಅಬ್ಸಲ್ಯೂಟ್ ವೇದಾಂತ. ಪುರುಷ ಸೂಕ್ತ ಏನಿದೆಯೋ ಸೃಷ್ಟಿಯ ಮೂಲ ಸ್ವರೂಪವನ್ನ ನಿಮ್ಗೆ ಇನ್ನೂ ಹೇಳಬೇಕು ಅಂದ್ರೆ ಇಟ್ಸ್ ಬೇಸಿಕ್ಸ್ ಆಫ್ ಕ್ವಾಂಟಮ್ ಫಿಸಿಕ್ಸ್, ಇಟ್ಸ್ ಥಿಯರಿ ಆಫ್ ರಿಲೇಟಿವಿಟಿ. ನೀವು ಅದನ್ನೆಲ್ಲ ಕೇಳಿದ್ರು ಕೂಡ ಅದನ್ನ ಒಂದು ಟಾಪಿಕ್ ತಗೊಂಡು ನಾವು ಬೇಕಾದ್ರೆ ಡಿಸ್ಕಸ್ ಮಾಡಬಹುದು. ಅದು ಇವತ್ತಿನ ಭಾಷಣದ ಪರಿಮಿತಿಯ ಹೊರಗೆ. ಇವತ್ತು ನಾನು ಕೇವಲ ಮಂತ್ರಗಳನ್ನಷ್ಟೇ ತಗೊಳ್ತೇನೆ. ಪುರುಷ ಶಬ್ದದ ಅರ್ಥ ಹೇಗೆ ಅಂತ ಕೇಳಿದ್ರೆ, ಪೂ ಅಂತ ಬರುತ್ತೆ, ಅದಕ್ಕೆ ಧಾತು ಅಂತ ಹೇಳ್ತೀವಿ. ನಮ್ಗೆ ವ್ಯಾಕರಣವೂ ಗೊತ್ತಿಲ್ಲ, ನಿರುಕ್ತವೂ ಗೊತ್ತಿಲ್ಲ, ಶಿಕ್ಷಣ ಗೊತ್ತಿಲ್ಲ. ಆ ಧಾತು ಹೇಗೆ ಹುಟ್ಟುತ್ತದೆ, ಅದು ಮುಂದೆ ಹೇಗೆ ಅದು ವೇದಗಳಲ್ಲಿ ಅರ್ಥವನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಪೃ ಪಾಲನ ಪೂರಣೆಯು ಅಂತ ಧಾತು ಅಂದ್ರೆ ತುಂಬು, ಧಾರಣೆ ಮಾಡು, ಸೇರಿಸು ಅಂತ ಅದರ ಅರ್ಥ, ಪೂರೈಸುವುದು. ಈ ತರ ಅರ್ಥದಲ್ಲಿ ಪೂ ಶಬ್ದ. ಆಮೇಲೆ ಇನ್ನೊಂದು ಅರ್ಥ ಕೊಡ್ತಾರೆ, ಪುರೇ ಶೇತೆ ಇತಿ ಪುರುಷಃ. ಇನ್ನು ಬೃಹದಾರಣ್ಯಕ ಉಪನಿಷತ್ತೆಲ್ಲ ಅದಕ್ಕೆಲ್ಲ ಇದೆಲ್ಲ ಬರ್ತವೆ, ಯಾಕಂದ್ರೆ ಅದನ್ನ ಸಮಯದ ಮಿತಿ ಇರೋದ್ರಿಂದ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪುರುಷ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ತುಂಬುವುದು, ಪೂರ್ಣ, ಸಂಪೂರ್ಣ, ಎಲ್ಲ ಕಂಪ್ಲೀಟ್ ಅಂತ ಏನ್ ಹೇಳ್ತೇವೋ ಅದು ಪೂ ಶಬ್ದದ ಅರ್ಥ. ಹಾಗಾಗಿ ಇಲ್ಲಿ ಗಂಡಸು ಹೆಂಗಸು ಅನ್ನುವ ಭಾವನೆ ಅಥವಾ ಅದೇನೋ ಒಂದು ವ್ಯತಿರಿಕ್ತ ಕಲ್ಪನೆಯಲ್ಲಿ ಬಂದ್ರೆ ದಯಮಾಡಿ ಪುರುಷ ಅಂದ್ರೆ ಸಂಸ್ಕೃತದಲ್ಲಿ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತಾರೆ. ಪರ್ಸನ್ ಅಂತ ಅರ್ಥ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಅಲ್ಲಿ ಸ್ತ್ರೀಯ ವಾಚಕವೂ ಅಲ್ಲ, ಪುರುಷ ವಾಚಕವೂ ಅಲ್ಲ. ಅದೇ ರೀತಿಯಲ್ಲಿ ಅದನ್ನ ನೀವೆಲ್ಲರೂ ಗ್ರಾಹ್ಯ ಮಾಡ್ಕೋಬೇಕು. ಹಾಗಾದ್ರೆ ಪುರ ಅಂದ್ರೆ ಏನು? ಪುರದಲ್ಲಿ ದೇಹ ಧರಿಸಿದವರು ಅಂದ್ರೆ ಯಾರು? ಪುರುಷ ಅಂದ್ರೆ ಯಾರು ಅಂತ ಕೇಳಿದ್ರೆ, ಅದು ಪರಬ್ರಹ್ಮ ಸ್ವರೂಪವಾದ ಮೂಲ ದ್ರವ್ಯವಾದ, ಸೃಷ್ಟಿಗೆ ಮೂಲ ದ್ರವ್ಯವಾದ ಆತ್ಮತತ್ವ, ಬ್ರಹ್ಮತತ್ವ, ಅದು ಪುರುಷ. ಹಾಗಾದ್ರೆ ಇಲ್ಲಿ ನಾನು ನಾನು ಅಂತ ಹೇಳ್ಕೊಂಡು ನಾವು ಓಡಾಡ್ತಾ ಇದ್ದೀವಲ್ಲ, ಇದು ಜೀವತತ್ವ. ಇದು ಹಾಗಾದ್ರೆ ನಮ್ಮ ಸುತ್ತಲೂ ಏನಿದೆಯಪ್ಪ ಅಂತ ಕೇಳಿದ್ರೆ, ಇದು ಪ್ರಪಂಚ. ಪಂಚಾತ್ ಪ್ರಪಂಚತೆ ಇತಿ ಪ್ರಪಂಚ. 5 ಮೂಲ ಧಾತುಗಳು ಸೇರಿ ಇಲ್ಲಿ ಅಡಿಗೆ ಮಾಡ್ತಾ ಇದ್ದಾವೆ. ಅದನ್ನೆಲ್ಲ ನೋಡಿ ನಾವು ಆ ರುಚಿಯಲ್ಲಿ ನಾವ್ಯಾರು ಅನ್ನೋದನ್ನು ಮರೆತಿದ್ದೇವೆ. ಜೀವ ಸ್ವರೂಪದಲ್ಲಿದ್ರು ಆತ್ಮ ಸ್ವರೂಪವನ್ನು ತಿಳ್ಕೊಂಡಿಲ್ಲ. ಹಾಗಾದ್ರೆ ಮೂಲ ಯಾರು ಅಂತ ಕೇಳಿದ್ರೆ, ಅವನು ಬ್ರಹ್ಮ, ಅವನೇ ಪುರುಷ. ಅವನ ಬಗ್ಗೆ ಸೂಕ್ತವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಈಗ ಇದಕ್ಕೆ ನಾನು ತೆಗೆದುಕೊಂಡಂತಹ ರೆಫರೆನ್ಸ್ ಯಾವ್ದಪ್ಪ ಅಂತ ಕೇಳಿದ್ರೆ, ನೋಡಿದೆ ಸುಮಾರೆಲ್ಲ ರೆಫರೆನ್ಸ್ಗಳಲ್ಲಿ ಈ ಪುರುಷ ಮಂತ್ರಗಳ ಬಗ್ಗೆ ಹೇಳುವಾಗ ಮೊದಲು ಭಾಷ್ಯವನ್ನು ಓದಲೇಬೇಕು. ಇದಕ್ಕೆ ಸಾಯನ ಭಾಷ್ಯ ಇದೆ, ಭಟ್ಟ ಭಾಸ್ಕರ ಬರ್ತಾರೆ, ಆಮೇಲೆ ಇನ್ನೂ 2-3 ಜನ ಮಹೀಧರ ಬರ್ತಾರೆ, ಇನ್ನೂ 2-3 ಜನರಿಂದೆಲ್ಲ ಭಾಷ್ಯಗಳಿದ್ದಾರೆ. ಅವ್ರದ್ದೆಲ್ಲ ಭಾಷ್ಯ ಓದುವಷ್ಟು ಖಂಡಿತ ನಾನು ಅಲ್ಲ, ಆದ್ರೆ ಆ ಭಾಷ್ಯಗಳ ನಿರೂಪಣೆಯನ್ನ ಸಾಕಷ್ಟು ಬಾರಿ ಕೇಳಿ ಪುರುಷ ಶಬ್ದದ ಅರ್ಥವನ್ನ ಒಂದು ಹಂತಕ್ಕೆ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡಿದ್ದೇನೆ. ಸೊ ಹಾಗಾಗಿ ನಾವು ಈ ಮೊದಲು 16 ಮಂತ್ರಗಳೇನಿದೆಯೋ ಇದನ್ನ ರಚಿಸಿದವರು ಅಥವಾ ನಾವು ಇದರೊಳಗೆ ಏನಂತೇವೆ ಅಂದ್ರೆ ಮಂತ್ರ ದೃಷ್ಟಾರರು ಅಂತ ಕರಿತೇವೆ. ವೇದ ಮಂತ್ರಗಳ ಬರೆದವರಿಗೆ ಮಂತ್ರ ಹೇಳಿದವರಲ್ಲ, ಅವರು ಆ ಮಂತ್ರವನ್ನ ಸಾಕ್ಷಾತ್ಕರಿಸಿಕೊಂಡರು. ಅವರ ಮೂಲಕ ಈ ಮಂತ್ರ ಹೇಳಲ್ಪಟ್ಟಿದೆ, ಅವರು ರಚನೆ ಮಾಡಿರೋದಲ್ಲ. ಅದಕ್ಕೆ ಅಪೌರುಷ ಅಂತಾರೆ ವೇದಕ್ಕೆ. ಈ ಕೆಲವಷ್ಟು ವಿಚಾರಗಳನ್ನ ನಾವು ತಲೆಯಲ್ಲಿ ಹಾಕೊಂಡಿರೋದಿಲ್ಲ. ಯಾರೋ ಒಬ್ಬ ಬರೆದಿದ್ರೆ ಒಂದು ಮಂತ್ರ ಬರೆದಿದ್ದಾಗುತ್ತೆ, ಅದಕ್ಕೆ ಏನಂತಾರೆ? ಅದಕ್ಕೆ ಶ್ರುತಿ ಅಂತ. ಶ್ರುತಿ ಅಂದ್ರೆ ಅವನು ಬರೆದಿದ್ದಲ್ಲ, ಕೇಳಿದ್ದು. ಹಂಗಾರೆ ಹೇಳ್ತಾರೆ ಯಾರು? ಸ್ವತಃ ಪರಮಾತ್ಮನೇ ಹೇಳಿದ್ದು. ಸ್ವತಃ ದೇವರ ಬಾಯಿಂದನೇ ಇದು ಬಂದಿದ್ದಕ್ಕೆ ಅದಕ್ಕೆ ವೇದ ಅಂತಾರೆ. ಹಾಗಾಗಿ ಅದಕ್ಕೆ ಶ್ರುತಿ ಅಂತಾರೆ. ಆಮೇಲೆ ಆ ಶ್ರುತಿಯನ್ನು ಕೇಳಿ ಬರೆದವರು ಬಹಳ ಜನ ಇದ್ದಾರೆ. ಅವರು ಸ್ಮೃತಿ, ಯಾಜ್ಞವಲ್ಕ್ಯ ಇರ್ಬೋದು, ಪರಾಶರ ಇರ್ಬೋದು, ಮನು ಇರ್ಬೋದು, ಅವರು ಸ್ಮೃತಿಗಳನ್ನು.
ನಮ್ಮ ದಡ್ಡ ತಲೆಗೆ ತಿಳಿಯೋದಿಲ್ಲ ಅಂತ ಹೇಳಿ ಅದಕ್ಕೊಂದು ಕತೆ ಕಾಲು ಬಾಲ ಎಲ್ಲ ಸೇರಿಸಿ ಪುರಾಣಗಳನ್ನು ಬಂತು. ಅಷ್ಟಾದಶಿ ಪುರಾಣಗಳಾಯ್ತು, ಅಷ್ಟಾದಶಿ ಉಪಪುರಾಣಗಳಾಯ್ತು. ಆಮೇಲೆ ಈ ವೇದ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಿ ಸಸೂತ್ರಾಗಿ 3 ಶಾಖೆ ಮಾಡಿದ್ದು, 3 ವಿಭಾಗ ಮಾಡಿದ್ದು ವೇದವ್ಯಾಸ. ವೇದವ್ಯಾಸರ ಹೆಸರು ಕೃಷ್ಣ ದ್ವೈಪಾಯನ ಅಂತ. ಅವರ ಜ್ಞಾನದ ಪರಿಮಿತಿ ಎಷ್ಟಿತ್ತಪ್ಪ ಅಂತ ಕೇಳಿದ್ರೆ, ಅವರಿಗೆ ವ್ಯಾಸ ಅಂತ ಕರೆದಿದ್ದಾಕೆ ಅಂತ ಕೇಳಿದ್ರೆ, ಹುಟ್ಟು ಮತ್ತು ಸಾವುವ ಪರಿಧಿಗಳ ನಡುವೆ ಈ ವೇದದ ಕೇಂದ್ರ ಬಿಂದುವನ್ನು ದಾಟಿ ಜ್ಞಾನದ ಆಳವನ್ನು ತಿಳಿದುಕೊಳ್ಳುವುದರಿಂದ ಅವರಿಗೆ ವೇದ ವ್ಯಾಸ ಅಂತ ಹೆಸರು ಬಂತು. ನಾವೆಲ್ಲವರೇ ಇನ್ನು ಪರಿಧಿಯಲ್ಲಿರುವ ಬಿಂದುಗಳು ತ್ರಿಜ್ಯ ಆಗಿ ಬಾಳಿಸಬೇಕು. ಇನ್ನು ಗೊತ್ತಾಯ್ತಾ? ತ್ರಿಜ್ಯ ಆದ್ಮೇಲೆ ವ್ಯಾಸ ಆಗ್ಬೇಕು. ಹಾಗಾಗಿ ಆ ಬಿಂದುವಿನ ರೂಪದಲ್ಲಿ ಹೋದ್ರೆ ಸಿಂಧು ಆಗ್ಲಿಕ್ಕಾಗ್ತದೆ. ಹಾಗಾಗಿ ಈ ವೇದ ವಾಗ್ಮಯವನ್ನ ನಾವು ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಈಗ ನಾವು ಪ್ರವೇಶಿಸೋಣ. ಇದನ್ನು ಶುರು ಮಾಡುವಾಗ ಹರಿ ಓಂ ಅಂತ ಮಾಡ್ತಾರೆ. ಪುರುಷ ಸೂಕ್ತಿ ಶುರುವಾಗುವಾಗ ಹರಿ ಓಂ. ಇಲ್ಲಿ ಮೊದಲನೇ ಇದು ಹೇಗಾಗುತ್ತೆ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶ್ವತೋ ಮೃತ್ವ ಅತ್ಯತಿಷ್ಠ ದಶಾಂಬುಲಂ. ಇದೆಲ್ಲರಿಗೂ ಬರುತ್ತೆ. ಇದನ್ನ ಡಿ.ವಿ.ಜಿ. ಬಹಳ ತುಂಬಾ, ನಾನು ರೆಫರೆನ್ಸ್ ತಗೊಂಡಿದ್ದು ಡಿ.ವಿ.ಜಿ. ಅವರು ಬಹಳ ತುಂಬಾ ಕನ್ನಡಕ್ಕೆ, ಕನ್ನಡದಲ್ಲಿ ನಮ್ಮ ಮನಸ್ಸಿಗೆ ತಾಗಂಗೆ ಹೇಳ್ತಾರೆ. ಸಾಸಿರದ ತಲೆಯವನು, ಸಾಸಿರದ ಕಣ್ಣವನು, ಸಹಸ್ರಾಕ್ಷ ಸಹಸ್ರ ಶೀರ್ಷ ಪುರುಷ. ಸಾಸಿರದ ಕಾಲವನ್ನು ಪುರುಷನಾದಿ ಮನು ಧರೆಯ ಎಲ್ಲೆಡೆಮ ಆವರಿಸಿ ಅದರ ಆಚೆಯಂ ಹರಡಿಹನು 4 ಬೆರಳ ದೂರಗಳು. ಅಂದ್ರೆ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳ್ತೀವಲ್ಲ, ಇಲ್ಲಿ 1000 ಅನ್ನೋ ಶಬ್ದಕ್ಕೆ 1000, 10,000, 100, 1000 ಅಂತ ಹೇಳಿ ಒಬ್ರು ಯಾರೋ ಅದನ್ನ ಹಿಂಗೆ ಅನಲೈಸ್ ಮಾಡಿದವ್ರೆ, ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದವ್ರೆ. 10,000 ತಲೆ ಇದೆ, ಸಹಸ್ರ ಶೀರ್ಷ 1000 ತಲೆ ಇದೆ, ಸಹಸ್ರ ಶೀರ್ಷ ಪುರುಷ. ಸಹಸ್ರಾಕ್ಷ ಹೆಂಗಾಗ್ತದೆ? 2,000 ಕಣ್ಣಾಗಬೇಕು. 1,000 ತಲೆ ಇದ್ರೆ 2,000 ಕಣ್ಣಾಗಬೇಕು. ಆಮೇಲೆ 2,000 ಕಾಲ ಆಗ್ಬೇಕು. ಅಂದ್ರೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ ಅಂದ್ರೆ ತಪ್ಪು ಹೇಳಿದವ. ಅಂದ್ರೆ ಇದು ಉಪಮಾಲಂಕಾರ, ರೂಪಕಾಲಂಕಾರ ಅಂತ ಹೇಳ್ತೇವೆ. 1000, 100, ಲಕ್ಷೋಪಲಕ್ಷ ಅಂತ ನಾವೇನು ಹೇಳ್ತೀವೋ ಆ ಅರ್ಥದಲ್ಲಿ ತಗೋಬೇಕು. ಹಾಗಿರೋದಕ್ಕೆ ನಾ ಹೇಳ್ತೇನೆ 1000 ಅಂತ ತಗೊಳ್ಳಿ ನೀವು ಅಂತ. 1000 ಕಣ್ಣುಗಳುಳ್ಳ, ಸಾವೇ ಇಲ್ಲ. ಹಾಗೆ ಅರ್ಥ ಮಾಡ್ಕೊಳ್ಳಿ. 1000 ಕೈಗಳಿದ್ದ, ಆ ಕೈಗಳಿಗೂ ಸಾವಿಲ್ಲ ಅಲ್ವಾ? ಹಾಗೆ 1000 ಕಾಲುಗಳಿದ್ದಂತಹ ಒಂದು ರೂಪ, ಒಂದು ಸ್ವರೂಪ. ಇದು ಹೇಗಿದೆ ಅಂದ್ರೆ ಅತ್ಯತಿಷ್ಠ ದಶಾಂಗುಲಂ, 10 ಇಂಚು ಮತ್ತೆ ಹೊರಗಡೆ ಎಕ್ಸ್ಟ್ರಾ ಇದೆ. ನಾವೆಲ್ಲ ಮಕ್ಕಳ ಹತ್ರ ಜಗಳ ಹೇಳುವಾಗ ನಿಂದೆಷ್ಟೋ, ಅದಕ್ಕಿಂತ 1+1 ನನ್ ಜಾಸ್ತಿ. ಅತ್ಯತಿಷ್ಠ ದಶಾಂಗುಲಂ ಅಂದ್ರೆ ನಂದೊಂದು +1 ಜಾಸ್ತಿ ಅನ್ನ. ಪುರುಷನ ಸ್ವರೂಪದ ಅಗಾಧತೆಯನ್ನು ತೋರಿಸಲಿಕ್ಕೆ, ಆ ಇನ್ಫೈನೈಟ್ನೆಸ್ ಅಂತ ಹೇಳ್ತೀವಲ್ಲ, ಅದನ್ನು ತೋರಿಸಲಿಕ್ಕೆ ಸಭೂಮಿಂ ವಿಶ್ವತೋಮೃತ್ವ, ಈ ಭೂಮಿ ಮತ್ತೆ ವಿಶ್ವ ಅಂದ್ರೆ ಇನ್ನು ಈ ಭೂಮಿ ಅನ್ನುವಂತ ಸೋಲಾರ್ ಸಿಸ್ಟಮ್, ಗ್ಯಾಲಾಕ್ಸಿ, ಎಷ್ಟೋ ಸಾವಿರ ನಕ್ಷತ್ರ, ಕೋಟ್ಯಾಂತರ ಅಂಡಾಂಡ ಬ್ರಹ್ಮಾಂಡ ಎಲ್ಲವನ್ನು ಕವರ್ ಮಾಡಿ ಕೂಡ ಅವನ ಅಳತೆ ಮತ್ತೆ 10 ಇಂಚ್ ಎಕ್ಸ್ಟ್ರಾ ಇದ್ದಾನೆ ಅವನು. ಜಸ್ಟ್ ಇಮ್ಯಾಜಿನ್ ಹಿಸ್ ವಾಸ್ಟ್ನೆಸ್, ಹಿಸ್ ಡೆಪ್ತ್. ಅದಕ್ಕೆ ಹೇಳಿರುವಂತಹ ಒಂದು ರೂಪಕ ಅಲಂಕಾರ. ಮುಂದೆ ಹೋಗುತ್ತೆ ಇದರಲ್ಲಿ ಪುರುಷ ಏವೇದಗು ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವ ಶೇಷಾನೋ ಯದನ್ನೇನಾತಿರೋಹತಿ. ಇದರಲ್ಲಿ ಪುರುಷನೇ ಇದೆಲ್ಲವಂ. ಪುರುಷ ಏವೇದಗು ಸರ್ವಂ, ಅವನ್ ಬಿಟ್ರೆ ಮತ್ತೇನು ಇಲ್ಲ. ನಾನ್ ಬೇರೆ, ಮೈಕ್ ಬೇರೆ, ಇದು ಬೇರೆ, ಪುಣೆನ್ ಬೇರೆ, ಇಲ್ವೇ ಇಲ್ಲ. ಪುರುಷ ಏವೇದಗು ಸರ್ವಂ, ಪ್ರತಿ ಒಂದು ಪುರುಷನೇ ಇದೆಲ್ಲವಂ. ಆದುದು ಆಗದಿರ್ಪುದಂ, ಇದು ಚೆನ್ನಾಗಿದೆ. ಭೂತಂ ಯದ್ಭೂತಂ ಯಚ್ಚ ಭವ್ಯಂ. ಯದ್ಭೂತಂ ಅಂದ್ರೆ ಇಲ್ಲಿವರೆಗೆ ಏನೇನು ಆಗಿದೆಯೋ ಭೂತಕಾಲ, ಯಾವ್ಯಾವ್ದೆಲ್ಲ ಆಗಿ ಹೋಗಿದೆಯೋ ಅದು ಪುರುಷನೇ. ಯದ್ಭವ್ಯಂ ಅಲ್ವಾ? ಯದ್ಭೂತಂ ಯಚ್ಚ ಭವ್ಯಂ, ಮುಂದೆ ಏನೇನಾಗೋದಿದೆಯೋ, ಮುಂದೆ ಇನ್ನೇನೇನಾಗೋದಿದೆಯೋ ಅದು ಕೂಡ ಇವನೇ. ಹಾಗಾಗಿ ದೊರೆಯುವನ್ ಅಮರ್ತ್ಯತೆಗೆ ಬೆಳೆವ ನುಡಿಸಿರದೆ ಅಂತ ತಗೋತಾರೆ. ಅದಕ್ಕೆ ಉತಾಮ್ರು, ಇದರೊಳಗೆ
ಅಮೃತತ್ವಸ್ಯ ಈಶಾನೋ ಎದನ್ನೇ ನಾತಿರೋಹತಿ ಅಂತ ಬರುತ್ತೆ. ಅದನ್ನೆಲ್ಲ ಮತ್ತೆ ಅನ್ವಯ ಮಾಡಿ ಹೇಳಿದ್ರೆ ಟೈಮ್ ತಗೊಳುತ್ತೆ. ಅದೊಂದು ಗ್ರಾಸ್ ಐಡಿಯಾ ತಗೊಳ್ಳೋಣ ಅಷ್ಟೇ ಇವತ್ತು. ಹೇಗೆ ತಗೋತಾರೆ ಅಂತ ಕೇಳಿದ್ರೆ, ಎಲ್ಲವೂ ಪುರುಷನೇ, ಭೂತ ಭವಿಷ್ಯತ್ ವರ್ತಮಾನಗಳು ಪುರುಷನೇ. ಆದ್ರೆ ಇವನ್ನ ನಾವು ಅಸೆಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಈಸ್ ಬಿಯಾಂಡ್ ಅವರ್ ಗ್ರಾಸ್. ಯಾಕೆ ಹೇಳಿದ್ರೆ ನಮ್ಮ ಇಂದ್ರಿಯಗಳು ಅವನ ಆ ಅಗಾಧತೆಯನ್ನ ಅದನ್ನ ಗ್ರಹಣ ಮಾಡಲಿಕ್ಕೆ ನಾವು ಅದು ಬರ್ತದೆ. ಯಥಾವಾಚೋ ನಿವರ್ತಂತೆ ಅಂತ ಬರುತ್ತೆ. ನಾವು ಬಹಳ ಉಪನಿಷತ್ತು ಎಲ್ಲ ಬರುತ್ತೆ. ನಮ್ಮ ಮಾತು ಫೇಲ್ ಆಗ್ತದೆ, ನಮ್ಮ ಮನಸ್ಸು ಎಲ್ಲ ಅಲ್ಲಿ ಹೋಗುದಿಲ್ಲ, ನಮ್ಮ ಇಂದ್ರಿಯಗಳು ಹೋಗಿ ಫೇಲ್ ಆಗ್ತವೆ, ಅವ್ನು ರೀಚ್ ಆಗ್ಲಿಕ್ಕೆ ಆಗುದಿಲ್ಲ. ಅಗಾಧತೆ ಅಷ್ಟು ಡೆಪ್ತ್ ಇದೆ, ಅಷ್ಟು ವಾಸ್ತಿದೆ. ಹಾಗಾಗಿ ಪುರುಷ ಏವೇಗನು ಯದನ್ನೇ ನಾತಿರೋಹತಿ ಅಂತ ತಗೊಳ್ತಾನೆ. ಅಂದ್ರೆ ಅಮೃತತ್ವ ಅಂತ ಬರುತ್ತೆ ಇದ್ರೊಳಗೆ. ಉತಾಮೃತತ್ವ ಶೇಷಾನೋ ಅಂತ ಬರುತ್ತೆ. ಮೃತ ಅಲ್ಲ, ಅಮೃತ. ಅವನಿಗೆ ಸಾವೇ ಇಲ್ಲ. ಯಾಕಂದ್ರೆ ಅವ ಹುಟ್ಲೇ ಹುಟ್ಟಿದ್ರೆ ತಾನೇ ಸಾಯ್ತಾನೆ. ಅದಕ್ಕೆ ವೇದಾಂತದಲ್ಲಿ ಅನಾದಿ ಅಂತ. ಆದಿ ಆದಿ ಇಲ್ವೋ ಅವನು ಅನಾದಿ. ಬರೇ ಪುರುಷ ಒಂದೇ ಅನಾದಿ ಅಲ್ಲ, ಅಜ್ಞಾನವೂ ಅನಾದಿ, ಅವಿದ್ಯೆಯೂ ಅನಾದಿ. ಪುರುಷನ ಜೊತೆಗೆ ಅಜ್ಞಾನ ಅವಿದ್ಯೆ ಹುಟ್ಟಿದೆ. ಅವರು ಅದೆರಡನ್ನು ಬಿಟ್ಟು ಅವೆರಡನ್ನು ನಾವು ಹೊಂದ್ಬಿಟ್ಟಿದ್ದೇವೆ. ಹಾಗಾಗಿ ಈ ಮೂರನೇದನ್ನು ಹೊಂದಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಮುಂದೋಗೋಣ. 3ನೇ ಶ್ಲೋಕ ಇದೆ. ಏತಾವಾನಸ್ಯ ಮಹಿಮಾ ಅಥೋ ಜಾಯಾಗುಶ್ಚ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂದಿವಿ. ಏತಾವಾನಸ್ಯ ಮಹಿಮಾ, ಅವನ ಮಹಿಮೆ ಹೇಗಿದೆಯಪ್ಪ ಅಂತ ಕೇಳಿದ್ರೆ, ಇಷ್ಟೆಲ್ಲ ಮಹಿಮೆ ಪುರುಷದ ನಿನ್ನೂ ಪೆರ್ಮೆ. ಇದು ಹಳೆಗನ್ನಡದಲ್ಲಿ ಹೇಳ್ತಾರೆ. ಇನ್ನು ಎಷ್ಟಂತ ಇವನು ಮಹಿಮೆ ಹೇಳಪ್ಪ ನಾನು. ಸೃಷ್ಟಿ ಆಗವೇ, ಸೃಷ್ಟಿ ಅಂದ್ರೆ ಪೂರಾ ಸೃಷ್ಟಿ ಎಲ್ಲ ಆಗಿದ್ದು ಅವನಿಂದನೇ. ಅಮೃತ ಮುಪ್ಪಾಗ ದಿವಿಯೋಳು ಅಂತ ಕೊಡ್ತಾರೆ. ಇದರಲ್ಲಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಬರ್ತದೆ. ಪಾದೋಸ್ಯೇಹ ವಿಶ್ವಭೂತಾನಿ ಅಂದ್ರೆ ಅವನ ಕಾಲು ಇದು ಅಂತಲ್ಲ. ಪಾದ ಅಂದ್ರೆ ಸಂಸ್ಕೃತದಲ್ಲಿ 2 ತರ ಅರ್ಥ ಇದೆ. ಒಂದು ಕಾಲು ಭಾಗ, 1/4, ಅದಕ್ಕೆ ಕಾಲು ಅಂತ. ಇನ್ನೊಂದು ಪದ ಅಂತ ಹೇಳಿದ್ರೆ ಪದವಿ ಅಂತ ಹೇಳ್ತೇವೆ, ಸ್ಟೇಟಸ್ ಅಂತ ಹೇಳ್ತೇವೆ. ಅದಕ್ಕೂ ಪದ ಅಂತಾನೆ ಬರುತ್ತೆ. ಪರಮಾತ್ಮನ ಪದ ಅಂತಾನೆ ಬರುತ್ತೆ. ವೈಷ್ಣವ ಇದಕ್ಕೆ ಹೋದ್ವಿ, ವಿಷ್ಣುವಿನ ಪದ ಪರಮ ಪದಂ, ಪರಮಾತ್ಮಸ್ಯ ಪರಮ ಪದಂ ಅಂತ ಬರುತ್ತೆ. ಅದು ಇಲ್ಲಿ ಅರ್ಥ ಕೊಟ್ಟಿರೋದು ಅದು 1/4 ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ತಿಳ್ಕೊಂಡ್ರೆ, ಅಮೃತ ಮುಪ್ಪಾಗ ದಿವಿಯೋಳು. ನಾವು ಈ ಸೃಷ್ಟಿಯಲ್ಲಿ ಏನು ನೋಡ್ತಾ ಇದ್ದೇವೋ ಇದು ಅವನ ಸೃಷ್ಟಿಯಲ್ಲಿ 1/4. ಇನ್ 3/4 ಏನಿದೆಯಪ್ಪ ಅಂತ ಕೇಳಿದ್ರೆ, ಅದು ಮೇಲೆ ಸ್ವರ್ಗಕ್ಕಿಂತ ಮೇಲೆ ದಿವಿ ಅಂತ ಹೇಳಿದ್ರೆ, ದಿವ ಅಂದ್ರೆ ಲೈಟ್ ಅಂತ ಗೊತ್ತಾಯ್ತಾ. ನಮ್ಮ ಇಂಗ್ಲಿಷ್ ದಿವ ಅಲ್ಲ, ಸಂಸ್ಕೃತ ದಿವಾಕರ ದಿವ ಅಂದ್ರೆ ಬೆಳಕು ಅಂತ ಜ್ಞಾನ. ಅವನು ಅದ್ರ ಇನ್ನೂ 3 ಪಟ್ಟು ಮೇಲಿದ್ದಾನೆ. ನಮ್ಮ ಭೂಮಿ ಮೇಲೆ ಕಾಣೋದು ಅವನ ಕೇವಲ 1/4. ಮುಂದೆ ಅದನ್ನೇ ಹೇಳ್ತಾರೆ. ತ್ರಿಪಾದೂರ್ಧ್ವಾ ಉದಯ ಪುರುಷ ಪಾದೋಸ್ಯೇಹ ಭವಾತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತ್ ಶಾಸನಾನ ಶನೇ ಅಭಿ ಅಂತ ಬರುತ್ತೆ 4ನೇ ಮಂತ್ರ. ಅದ್ಭುತವಾದ ಮಂತ್ರ ಇದೆ. ಮೇಲಿಹನು ಮುಪ್ಪಾಗ 3 ಪಾರ್ಟ್ ಮೇಲಿದ್ದಾನೆ. ಹಾಗೆ ಜನಿಹಸಿ ಹನಿ ಸೈಹದಿ ತಾಳಿದರ್ವನ್ ಉಣುವುದಣ್ಣವದೆನಿತೋ ಬಗೆಯೊಡಲ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ ಇಲ್ಲಿ. ಇದು ಆಕ್ಚುಲಿ ಬಿಡಿಸಿ ಹೇಳಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಶಾಸನಾನ ಶನೇ ಅಭಿ ಅಂದ್ರೆ ಏನು ಅಂತಂದ್ರೆ ಆ ಒಂದು ಅರ್ಥ ಅಶನ ಅನಶನ. ಅಶನ ಅಂದ್ರೆ ಆಹಾರ ಉಣ್ಣೋದೇನಿದೆಯೋ ಅದಕ್ಕೆ ಅಶನ ಅಂತ. ಅನಶನ ಅಂದ್ರೆ ತಿಂದೆ ಹೋಗಿದ್ದು. ಶಾಸನಾನ ಶನೇ ಅಭಿ, ಉಣ್ಣೋದು ಉಣ್ಣದೆ ಇರೋದು ಕೂಡ ಎಲ್ಲ ಇವನು ಸೃಷ್ಟಿ ಮಾಡಿರುವುದೇ. ಅಂದ್ರೆ ಇದರ ಅರ್ಥ ಚೈತನ್ಯ ಉಣ್ಣೋದಂದ್ರೆ ಏನು? ಜೀವ ಇದ್ದವು ಮಾತ್ರ ಉಣ್ತಾರೆ, ಬಾಕಿ ಉಣ್ತವ? ಉಣ್ಣೋದು ಇಲ್ಲ, ಬೆಳೆಯೋದು ಇಲ್ಲ, ಸಾಯೋದು ಇಲ್ಲ. ಹೇಗಿದೆ ಹಾಗೆ ಉಣ್ಣೋದು ಉಣ್ಣದೆ ಇರೋದು. ಆ ಚೈತನ್ಯವೂ ಹೌದು, ಜಡವೂ ಹೌದು. ಇದನ್ನೆಲ್ಲ ಎಲ್ಲಿ ಬರೀ ಭೂಮಿ ಮೇಲೆ ಮಾಡಿದ್ದಾನ. ತಥೋ ವಿಶ್ವಂ ವ್ಯಕ್ರಾಮ, ಈ ವಿಶ್ವದ ಹೊರಗೆ ಕೂಡ ಇದನ್ನೇ ಮಾಡ್ಕೊಂಡಿದ್ದಾನೆ ಅವನು. ಹಾಗಾಗಿ ಅವನು ಆ ತ್ರಿಪಾದೂರ್ಧ್ವೈ ಉದಯ ಪುರುಷ, ಇದರ 3 ಪಟ್ಟು ಮೇಲೆ ಇನ್ನೂ ಸೊಗಸಾಗಿ ಅವನು ಹೊಳಿತಾ ಇದ್ದಾನೆ.
ಹಂಗಾದ್ರೆ ನಾವು ಒಂದು ಹೆಂಗೆ ಅರ್ಥ ಮಾಡ್ಕೋಬೇಕು ವಿಚಾರ ಮಾಡಿ. ಇದು 4ನೇ ಮಂತ್ರ. ಮುಂದೆ ಇದು ಬಹಳ ಚೆನ್ನಾಗಿದೆ. ಬಹಳ ಸತಿ ನಾವು ಹೇಳ್ಬಿಡ್ತೇವೆ, ಬಟ್ ಅದರಲ್ಲಿ ದಿನ ಹೇಳ್ತೇವೆ ನಾವು. ಮಜಾದ ಪೂಜೆ ಕುಂತಾಗಿರ್ತೇವೆ, ಅಭಿಷೇಕ ಮಾಡಿರ್ತೇವೆ, ಒಂದು ಅಕ್ಷರ ಆಗಲಿ ಒಂದು ಶಬ್ದ ಆಗಲಿ ನಮ್ಮ ತಲೆಯಲ್ಲಿ ಹೋಗುದಿಲ್ಲ. ಗೊತ್ತಾಯ್ತು? ಅದಕ್ಕೆ ಶಂಕರಾಚಾರ್ಯ ಹೇಳ್ಬಿಡ್ತಾರೆ, ಶತಕೋಟಿ ಜನ್ಮ ತೆಗೆದರೂ ಕೂಡ ನಿನಗೆ ಮೋಕ್ಷ ಸಿಗಲ್ಲಪ್ಪ. ಯಾಕೆಂದ್ರೆ ಕೇಳಿದ್ರೆ ನಿನಗೆ ಜ್ಞಾನದ್ದು ಪರಿಣಾಮ ಆಗಿಲ್ಲ. ಭಜನೆ ಮಾಡು, ಲಕ್ಷೋಪಲಕ್ಷ ವಿಷ್ಣು ಸಹಸ್ರನಾಮ ಬರಿ, ರಾಮನಾಮ ಬರಿ, ಏನಾದ್ರು ಪುಸ್ತಕ ತುಂಬಿಸು, 1000 ಗಾಯತ್ರಿ ಮಾಡು, 1000 ಸಾವಿತ್ರಿ ನೋಡು, ಜ್ಞಾನ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಹೇಳ್ತೇವೆ ನಾವು ಅರ್ಥಾನುಸಂಧಾನ ಅಂತ ಬರುತ್ತೆ. ಅರ್ಥಾನುಸಂಧಾನ ಅಂದ್ರೆ ಏನು ಅಂತ ಕೇಳಿದ್ರೆ ಆ ಶಬ್ದದ ಒಳಗೆ ಹೋಗಿ ಆ ಶಬ್ದವನ್ನ ಅರ್ಥ ಮಾಡ್ಕೋಬೇಕು. ಆ ಅರ್ಥಾನುಸಂಧಾನಕ್ಕೆ ಹೇಗೆ ಸಿಸ್ಟಮ್ ಇದೆ ಅಂತ ನಮ್ಮಲ್ಲಿ ಅಂತ ಕೇಳಿದ್ರೆ ಸಿಂಪಲ್ ಆಗಿ ವ್ಯಾಕರಣ ಶಾಸ್ತ್ರದ ಪ್ರಕಾರ ಹೇಳ್ತೇನೆ. ಅಕ್ಷರ ಇದೆ ಅಲ್ಲಪ್ಪ, ಒಂದು ಇದು ಅದಕ್ಕೊಂದು ಅಕ್ಷರ ಅರ್ಥ ಇದೆ. ಹೂ ಅಂದ್ರೆ ಪುರುಷ ಅಂತ ನಾವು ಪೂರ ಹೇಳ್ತೇವೆ. ಅಕ್ಷರ ಸೇರಿದ್ರೆ ಏನಾಗುತ್ತೆ? ಪದ, ಶಬ್ದ ಆಗುತ್ತೆ. ಶಬ್ದ ಸೇರಿದ್ರೆ ಏನಾಗುತ್ತೆ? ವಾಕ್ಯ. ವಾಕ್ಯ ಸೇರಿದ್ರೆ, ವಾಕ್ಯವನ್ನು ಹೇಳಿದ್ರೆ ವಾಚ್ಯ ಅಲ್ವಾ? ನನ್ನ ನಾಲಿಗೆ ಮೇಲೆ ಬರ್ಬೇಕಾದ್ರೆ ಹೆಂಗ್ ಬಂತದು? ನನ್ನ ನಾಲಿಗೆ ಮೇಲೆ ಬರ್ಬೇಕಾದ್ರೆ ಎಷ್ಟು ಕೆಲಸ ಆಗ್ಬೇಕು ಅಂದ್ರೆ ಇಷ್ಟು ಕೆಲಸ ಆಗ್ಬೇಕು. ಸಿಂಪಲ್ ಇಲ್ಲ. ಅದಕ್ಕೆ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಹೋಗಿ ತಗೋತಾರೆ. ಯಾಕೆ ನಾವು ನಾಲ್ಗೆ ಮೇಲೆ ಆ ಶಬ್ದ ಬರ್ಬೇಕಾದ್ರೆ ಹಿಂದೆ ಎಷ್ಟು ಕೆಲಸ ಆಗ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾವ್ ಹೇಳ್ತೀವಿ ತುರೀಯಂ ವಾಚೋ ಮನುಷ್ಯ ವದಂತಿ. ನಾನೇನದು ಆಕ್ಚುಲಿ ನಾವು ವಾಗ್ಬರ್ಮಣಿ ಸೂಕ್ತದಲ್ಲಿ ಬರುತ್ತೆ, ಪಟ್ಟರಿಗೆಲ್ಲ ಚೆನ್ನಾಗಿ ಬರ್ತದೆ. ಹೇಳ್ತಾರೆ ತುರೀಯಂ ವಾಚೋ ಮನುಷ್ಯ ವದಂತಿ ಗುಹಾ 3D ನಿಶಿತಾಂ ನೇಂಗಯಂತಿ. ಉಳಿದ 3 ಪದ ಹೆಂಗಿದೆಯಪ್ಪ ಅಂತ ಕೇಳಿದ್ರೆ ಅದು ಸುಮ್ಮನೆ ನಿಶಿತಾಂ ನೇಂಗಯಂತಿ ಸೈಲೆಂಟ್ ಆಗಿ ಹರಿತಾ ಇದೆ. ಯಾವ್ದದು ಅಂತ ಕೇಳಿದ್ರೆ ಈ ವಾಕ್ ಬರೋಕ್ಕಿಂತ ಮುಂಚೆ ಪರ, ಪಶ್ಯಂತಿ, ಮಧ್ಯಮ ಅಂತ 4 ವಿಭಾಗ ಇದೆ. ಪರ ಅಂದ್ರೆ ಅದು ಪರಮಾತ್ಮನೇ. ಆಕ್ಚುಲಿ ನಾವು ಪರಮಾತ್ಮನೇ ಇರೋದೇ ಅದು ಪರ. ಪಶ್ಯಂತಿ ಅಂದ್ಕೂಳೆ ತಲೆಯಲ್ಲಿ ಒಂದು ಹೊಳಪು ಮೂಡಿದೆ. ಓ ಐ ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್. ಐ ಅಂತ ಬರ್ತದೆ. ಐ ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್ ಅಂಡ್ ಕನ್ಸ್ಟ್ರಕ್ಟಿಂಗ್ ಅಂಡ್ ಡಿಸ್ಕವರಿಂಗ್ ಅಂಡ್ ಇನ್ವೆಂಟಿಂಗ್. ಐ ಅಂತ ಏನಿರೋದು ಪಶ್ಯಂತಿ ಸ್ಟೇಜ್ ತಲೆಯಲ್ಲಿ ಅಲ್ವಾ? ಮಧ್ಯಮ ಅಂದ್ರೆ ಸಂಗೀತ ಅಥವಾ ಹೇಳ್ತೀವಿ. ಅದು ಒಳಗೆ ಆ ಪರಾಪಶ್ಯಂತಿ ದಾಟಿ ಮಧ್ಯಮಕ್ಕೆ ಬರುವಾಗ ನಮ್ಮ ಬಾಯ, ಅಂಗಳ, ಧ್ವನಿಪೆಟ್ಟಿಗೆ, ಹಲ್ಲು, ನಾಲ್ಗೆ ಎಲ್ಲ ದಾಟಿ ಮಧ್ಯಮ ಆಗಿ ತುಟಿಯಿಂದ ಹೊರಗೆ ಬರೋದೇನಿದೆಯೋ